ಮುಂದ್ಗಡೆ ಎಲ್ಲರನ್ನು ನಿಲ್ಸಿ ಎಲ್ಲರೂ ಊಟ ಬಡಿಸ್ಬೇಕಾದ್ರೆ ಇದು ಮಾಡಿದ್ರು. ಸೊ ಹೋಟೆಲ್ ಗೋದಾವರಿ ಮೆಸ್ಸಲ್ಲಿ ಅನ್ಲಿಮಿಟೆಡ್ ಊಟ ತೊಗೊಂಡಿದ್ದೀವಿ. ಮುದ್ದೆ ಊಟ, ಚಪಾತಿ ಊಟ ತೊಗೊಬೋದು. ನೀವು ಮುದ್ದೆ ಊಟ ಅಂತ ತೊಗೊಂಡ್ರೆ ಅನ್ಲಿಮಿಟೆಡ್ ರೈಸು, ಚಪಾತಿ ಊಟ ಅಂತ ತೊಗೊಂಡ್ರೆ ಅನ್ಲಿಮಿಟೆಡ್ ರೈಸು. ಅನ್ಲಿಮಿಟೆಡ್ ರೈಸ್ ಜೊತೆಗೆ ಮೊಸರಾದರೂ ಹಾಕ್ಸ್ಕೊಳ್ಳಿ, ರಸಮಾದ್ರೂ ಹಾಕ್ಸ್ಕೊಳ್ಳಿ, ಅಥವಾ ಪಪ್ಪು. ಸೊ ಪಪ್ಪುನಾದರೂ ಹಾಕ್ಸ್ಕೊಂಡು ಎಷ್ಟು ಬೇಕಾದ್ರೂ ಊಟ ಮಾಡ್ಬೋದು. ಮಜ್ಜಿಗೆ ಕೂಡ ಕೊಡ್ತಾರೆ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ತುಮಕೂರಲ್ಲಿ ವಿಜಯನಗರದಲ್ಲಿ ಹೋಟೆಲ್ ಗೋದಾವರಿ ಮೆಸ್ ಅಂತ ಆಂಧ್ರ ಶೈಲಿ ವೆಜ್ ಊಟ ಸಿಗುವಂಥ ಜಾಗ. 80 ರೂಪಾಯಿಗೆ ಅನ್ಲಿಮಿಟೆಡ್ ಊಟ ಅಂತಿದ್ರು. ಸೊ ಮುದ್ದೆ ಚಪಾತಿ ಊಟ ಅಂತ ತೊಗೊಂಡ್ರೆ ಅನ್ಲಿಮಿಟೆಡ್ ರೈಸು ಹಾಗೂ ಪಪ್ಪು ಅಂತೆ. ಸೊ ಪಲ್ಯನೂ ಬೊಮ್ಮಡ ಇರುತ್ತೆ, ಇನ್ನು ಪಪ್ಪುನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಆಲ್ರೆಡಿ ಊಟ ಆಯಿತು. ಸೊ ಲಾಸ್ಟಲ್ಲಿ ಇಂಟ್ರೋ ತೊಗೊತಾ ಇದ್ದೀನಿ. ಸಕ್ಕತ್ತಾಗಿರೋಂಥ ಊಟ ಸಿಗುತ್ತೆ. ಸೊ ತುಮಕೂರಿಗೆ ಬಂದಾಗ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಸೊ ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ, ನೀವು ನೋಡ್ಬೋದು. ಮನೆಗುರು. ಸೊ ಪಕ್ಕ ಮನೆನೇ. ಸೊ ಮನೆನೇ ಹೋಟೆಲ್ ಥರ ಮೆಸ್ ಮಾಡ್ತಾ ಇದ್ದಾರೆ. ಸೊ ಮನೆ ಊಟದ ಥರನೇ ಊಟನೂ ಕೂಡ. ಮತ್ತು ಇನ್ನು ಹೊರಗಡೆ ಕೂತ್ಕೊಂಡು ಊಟ ಮಾಡಿದ್ರೆ ಒಂದು ಒಳ್ಳೆ ಮಜಾ ಬರುತ್ತೆ. ಏನಾರ ಮರ ಗಿಡಗಳೆಲ್ಲ ಐತಲ್ಲ, ಸೊ ಒಂದು ನೇಚರಲ್ಲಿ ಕೂತ್ಕೊಂಡು ಊಟ ಮಾಡೋಂಥ ಮಜ್ಜನ್ನೇ ಬೇರೆ, ಸಕ್ಕತ್ತಾಗಿರುತ್ತೆ. ಸೊ ನೀವು ಬಂದಾಗ ಟ್ರೈ ಮಾಡಿ, ಮಿಸ್ ಇಲ್ಲದೆ ಯಾವುದೇ ಕಾರಣಕ್ಕೂ. ಸೊ ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ಟ್ರೈ ಮಾಡಾಗೋಯ್ತು, ಮತ್ತು ಇನ್ನೇನು ಟ್ರೈ ಮಾಡಿದೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಒಂದೊಳ್ಳೆ ವೆಜ್ ಊಟ, ಅದರಲ್ಲೂ ಅನ್ಲಿಮಿಟೆಡ್ ಕೊಡಿಸ್ತೀನಿ. ಏನದು ಫಸ್ಟು? ಉಪ್ಪ? ಓಕೆ, ಉಪ್ಪು ಮತ್ತೆ ಬೆಳ್ಳುಳ್ಳಿ. ಹಸಿಮೆಣಸಿನಕಾಯಿ. ಅದೇನು ಬೇಯಿಸ್ಕೊಂಡಿದ್ದೀರಾ ಬಿಸಿನೀರಲ್ಲಿ? ಓ, ಎಣ್ಣೆಗೆ ರೋಸ್ಟ್ ಮಾಡಿದ್ದಾ? ಓಕೆ. ಏನಕ್ಕೆ ಏನು ಮಾಡ್ತಾರದು ಇದು? ಟೊಮೊಟೊ ಗೊಜ್ಜಾ? ಓಕೆ. ಯಾವುದಕ್ಕೆ? ಚಪಾತಿಗೆ, ರೈಸ್ಗೆ, ರೊಟ್ಟಿಗೂ ಆಗುತ್ತೆ. ಓಕೆ. ನೀವು ಕೊಡೋದು ಚಪಾತಿಗಾ? ಹಾಂ. ಇದು ಒಳಕಲ್ಲಲ್ಲೇ ರುಬ್ಬೋದಾ, ಕುಟ್ಟದಾ? ಮಿಕ್ಸಿಗೆ ಹಾಕ್ಕೊಳ್ಳಲ್ಲ? ಏನಕ್ಕೆ ಹಂಗೆ? ಟೇಸ್ಟ್ ಚೆನ್ನಾಗಿ ಬರುತ್ತೆ ಸರ್. ಮಿಕ್ಸಿ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸರ್. ಇದಕ್ಕಾದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದನ್ನು ಅದಕ್ಕೆ ಹಾಕೊಂತೀರಾ? ಮುಂದ್ಗಡೆ ಎಲ್ಲರನ್ನು ನಿಲ್ಸಿ ಎಲ್ಲರೂ ಊಟ ಬಡಿಸ್ಬೇಕಾದ್ರೆ ಇದು ಮಾಡಿದ್ರು. చిట్ను కింద పడిపోయి కాబట్టి తిరులు అలా ఎంత తిన్నట్టు మా మగ ఆడ ಹಂಗೆ ಸೌಟಲ್ಲಿ ಐತಿ. ಸೂಪರ್.
ಸರ್ ನಮಸ್ತೆ. ಸರ್ ಸರ್ ತಮ್ಮ ಹೆಸರು? ಜಗದೀಶ್ ಅವರು. ಸರ್ ಹೋಟೆಲ್ ಹೆಸರು ಏನಿದೆ? ಗೋದಾವರಿ ಆಂಧ್ರ ಮೆಸ್. ಗೋದಾವರಿ ಆಂಧ್ರ ಮೆಸ್. ಏನೇನು ಸಿಗತ್ತೆ? ಚಪಾತಿ ಊಟ, ಮುದ್ದೆ ಊಟ ಸಿಗುತ್ತೆ ಸರ್ ನಮ್ಮ ಹತ್ರ. ಚಪಾತಿ ಊಟ, ಮುದ್ದೆ ಊಟ. ಅದರಲ್ಲೂ ಅನ್ಲಿಮಿಟೆಡ್ ಅಂತಿದ್ರು. ಅನ್ಲಿಮಿಟೆಡ್ ರೈಸ್ ಪಪ್ಪ ಅನ್ಲಿಮಿಟೆಡ್ ಇರ್ತೀವಿ. ಚಪಾತಿ ಎಷ್ಟ ಬೇದ್ರೆ ಚಪಾತಿ ತಗೋಬಹುದು, ಮುದ್ದೆ ತಗೋಬಹುದು. ಅದಕ್ಕೆ ಸಪ್ರೇಟ್ ಪಲ್ಯ ಬೇಕಾದ್ರೆ ಹಾಕ್ತಿವಿ. ಓಕೆ. ರೈಸ್ಗೆ ಬೇಕಾದ್ರೆ ಒಂಚೂರು ಹಾಕ್ರಿ ಅಂತ ಹಾಕ್ತಿವಿ. ಓಕೆ. ಚಪಾತಿ ಊಟ ಅನ್ಲಿಮಿಟೆಡ್ ಅಂದ್ರೆ ಅದು ರೈಸ್ ಕೂಡ ರೈಸ್ ಅನ್ಲಿಮಿಟೆಡ್. ಅದಕ್ಕೆ ಚಪಾತಿ ಏನು ಅನ್ಲಿಮಿಟೆಡ್ ಅಲ್ಲ. ಚಪಾತಿ ಅನ್ಲಿಮಿಟೆಡ್ ಅಲ್ಲ, ಎಕ್ಸ್ಟ್ರಾ ಬೇಕಾದ್ರೆ ಕೊಡ್ತೀವಿ. ಓಕೆ. ಊಟಕ್ಕೆ 2 ಚಪಾತಿ ಕೊಡ್ತೀವಿ ನಾವು, ಎಕ್ಸ್ಟ್ರಾ ಬೇಕಾದ್ರೆ ಇನ್ನೊಂದು ಚಪಾತಿ ಕೊಡ್ತೀವಿ. ಓಕೆ ಓಕೆ. ಸೊ ಯಾವಾಗಿಂದ ಸರ್ ಶುರುವಾಗಿದ್ದು? ಇವು 4 ವರ್ಷ ಆಗಿದೆ ಸರ್. 4 ವರ್ಷ ಆಯ್ತು. ಇದು 4 ವರ್ಷ ರನ್ನಿಂಗ್. ಓಕೆ. ಅವಾಗಿಂದ ಅನ್ಲಿಮಿಟೆಡ್ ಏನಾ ಪ್ಲಾನ್? ಅವಾಗಿನಿಂದ ಸ್ವಲ್ಪ ಅನ್ಲಿಮಿಟೆಡ್ ಸರ್. ಅವಾಗಿನಿಂದ ಅನ್ಲಿಮಿಟೆಡ್. ಮಧ್ಯಾಹ್ನ ಊಟ ಮಾತ್ರನಾ ಅಥವಾ ಬೆಳಗ್ಗೆ ಟಿಫನ್ಸ್ ಇರ್ತವೆ. 8 ರಿಂದ 10:30 11 ಗಂಟೆವರೆಗೆ ಇರ್ತವೆ. ಮಧ್ಯಾಹ್ನ ಊಟ ಟೈಮು 1 to 4:30 5 o'clock. 5 o'clock ವರೆಗೂ. ಮತ್ತೆ ಸಂಜೆ 7:30 ರಿಂದ 9:30. ಮತ್ತೆ ನಾವು ಹೋಟೆಲ್ಗೆ ಬರಬೇಕು ಅಂದ್ರೆ ಯಾವ ಊರು ಮತ್ತೆ ನಿಯರ್ ಬೈ ಲೊಕೇಶನ್ ಏನಿದೆ? ತುಮಕೂರಲ್ಲಿ ವಿಜಯನಗರ ಫಸ್ಟ್ ಮೇನ್ ಫಸ್ಟ್ ಕ್ಲಾಸ್. ಇದೇನು? ಚಟ್ನಿ ಪುಡಿ. ಓಕೆ. ಉಪ್ಪಿನಕಾಯಿ ಇರುತ್ತೆ. ಇವತ್ತು ಶೇಂಗಾ ಚಟ್ನಿ ಇದೆ ಅಂತಿದ್ರು. ಓಕೆ. ಟೊಮೊಟೊ ಗೊಜ್ಜು ಪ್ರತಿದಿನ ಒಂದೊಂದಿರುತ್ತೆ. ಎಲೆಕೋಸಿನ ಪಲ್ಯ. ಓಕೆ. ಪಲ್ಯನೂ 2 ಥರ ಇರುತ್ತೆ ಅನ್ಸುತ್ತೆ. ಡೈಲಿ ಇರುತ್ತೆ. ಬೀಟ್ರೋಟ್ ಪಲ್ಯ, ಪಪ್ಪು. ತಾಳಿ ಸರ್ ಒಂಚೂರು ಸೈಡ್ ಮಾಡ್ಕೊಬಿಡ್ತೀನಿ. ಮುದ್ದೆಗೆ ಪಪ್ಪು. ಓಕೆ. ಸೊ ಇದು ಅನ್ಲಿಮಿಟೆಡ್ ಊಟಕ್ಕೆ. ರೈಸ್ ಅನ್ಲಿಮಿಟೆಡು, ಮುದ್ದೆ ಮಾತ್ರ ಲಿಮಿಟ್ ಆಗಿರುತ್ತೆ. ಓಕೆ. ಪಲ್ಯನೂ ಲಿಮಿಟ್ ಇರುತ್ತೆ. ಥ್ಯಾಂಕ್ ಯು ಸರ್. ಸೊ ಹೋಟೆಲ್ ಗೋದಾವರಿ ಮೆಸ್ಸಲ್ಲಿ ಅನ್ಲಿಮಿಟೆಡ್ ಊಟ ತೊಗೊಂಡಿದ್ದೀವಿ. ಮುದ್ದೆ ಊಟ, ಚಪಾತಿ ಊಟ ತೊಗೊಬೋದು. ನೀವು ಮುದ್ದೆ ಊಟ ಅಂತ ತೊಗೊಂಡ್ರೆ ಅನ್ಲಿಮಿಟೆಡ್ ರೈಸು, ಚಪಾತಿ ಊಟ ಅಂತ ತೊಗೊಂಡ್ರೆ ಅನ್ಲಿಮಿಟೆಡ್ ರೈಸು. ಅನ್ಲಿಮಿಟೆಡ್ ರೈಸ್ ಜೊತೆಗೆ ಮೊಸರಾದರೂ ಹಾಕ್ಸ್ಕೊಳ್ಳಿ, ರಸಮಾದ್ರೂ ಹಾಕ್ಸ್ಕೊಳ್ಳಿ, ಅಥವಾ ಪಪ್ಪು. ಸೊ ಪಪ್ಪುನಾದರೂ ಹಾಕ್ಸ್ಕೊಂಡು ಎಷ್ಟು ಬೇಕಾದ್ರೂ ಊಟ ಮಾಡ್ಬೋದು. ಮಜ್ಜಿಗೆ ಕೂಡ ಕೊಡ್ತಾರೆ. 1 ಟೈಮ್ ಮಾತ್ರ ಮಜ್ಜಿಗೆ. ಇನ್ನು 2 ಥರ ಪಲ್ಯ ಬರುತ್ತೆ. ಚಪಾತಿಗಾದರೆ ಟೊಮೊಟೊ ಗೊಜ್ಜು ಬರುತ್ತೆ, ಅಥವಾ ರೈಸ್ ಹಾಕ್ಸ್ಕೊಂಡ್ರೆ ರೈಸ್ ಜೊತೆಗೂ ನೀವು ಟೊಮೊಟೊ ಗೊಜ್ಜನ್ನ ಹಾಕ್ಕೋಬೋದಂತೆ. ಇವತ್ತಿನ ಸ್ಪೆಷಲ್ ಅಂದರೆ ಚಟ್ನಿ. ಸೊ ಶೇಂಗಾ ಚಟ್ನಿ ಮಾಡಿದ್ದಾರೆ. ಸೊ ಹಾಗಾಗಿ ಇವತ್ತು ಶೇಂಗಾ ಚಟ್ನಿ ಸಪ್ರೇಟಾಗಿ ಸಿಕ್ಕಿದೆ. ಅದನ್ನ ಮಾಡೋದಂತೆ ಯಾವಾಗಾದರೂ ತುಂಬ ರೇರಲ್ಲಂತೆ ಮಾಡೋಂಥದ್ದು. ಇವತ್ತು ಶೇಂಗಾ ಚಟ್ನಿ ಕೂಡ ಸಿಕ್ಕಿದೆ. ಮುದ್ದೆ ಜೊತೆಗೂ ಚೆನ್ನಾಗಿರುತ್ತೆ ಅದು ಶೇಂಗಾ ಚಟ್ನಿ. ತೊಗೊಂಡಿದ್ದೀನಿ ಊಟ, ಮುದ್ದೆ ಊಟ ತೊಗೊಂಡಿದ್ದೀನಿ. ಸೊ ಮುದ್ದೆ ಹಾಗೂ ಪಲ್ಯ ಎಲ್ಲ ನೋಡಿರ್ತೀರ ಆವಾಗಲೇ. ಸೊ ಎಲ್ಲ ಇದೆ. ಮುದ್ದೆನೂ ಅಷ್ಟೇ ಚೆನ್ನಾಗಿದೆ. ಮುದ್ದೆಗೆ ರೈಸ್ ಬಳಸ್ತಾರೆ. ಆಂಧ್ರ ಶೈಲಿ ಅಂದಾಗ ಸ್ವಲ್ಪ ರೈಸ್ ಬಳಸ್ತಾರೆ. ನಮ್ಮ ಕಡೆ ಆದರೆ ಕಂಪ್ಲೀಟಾಗಿ ರಾಗಿ ಅಲ್ವಾ ಬಳಸೋದು. ಇವರು ಅಂದಾಗ ಸ್ವಲ್ಪ ರೈಸ್ನ ಬಳಸ್ತಾರೆ. ಮುದ್ದೆ ಚೆನ್ನಾಗೈತೆ. ಪಪ್ಪುನೂ ಚೆನ್ನಾಗೈತೆ. ಬೇಳೆ ಟೇಸ್ಟು ನೀಟಾಗಿ ಸಿಗುತ್ತೆ. ಮತ್ತು ಹಸಿರು ಮೆಣಸಿನ್ಕಾಯಿ ಖಾರ ಅದು ಬೊಂಬಾಟ್. ಪಪ್ಪು ಸ್ವಲ್ಪ ತೆಳುವಿರುತ್ತೆ ಇವರಲ್ಲಿ. ಸೊ ಗಟ್ಟಿತನ ಇರುತ್ತಲ್ಲ, ಗಟ್ಟಿಗಿರುತ್ತೆ ಬೇರೆ ಕಡೆ ಎಲ್ಲ ಪಪ್ಪು ಅಂದರೆ. ಬಟ್ ಇಲ್ಲಿ ಸ್ವಲ್ಪ ತೆಳುವು ಮಾಡಿರ್ತಾರೆ. ಇಲ್ಲಿ ಸ್ವಲ್ಪ ಹಂಗೆ ಕೇಳ್ತಾರಂತೆ, ಜಾಸ್ತಿ ರೈಸ್ಗೆಲ್ಲ ಜಾಸ್ತಿ ಇದಾಗುತ್ತೆ ಅಂತ. ಸೊ ಹಾಗಾಗಿ ಸ್ವಲ್ಪ ತೆಳುವಿರುತ್ತೆ. ಬಟ್ ಚೆನ್ನಾಗಿದೆ. ಆರಾಮ್ಸೆ ಊಟ ಮಾಡ್ಬೋದು. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. 80 ರೂಪಾಯಿ ಕೊಟ್ಟರು ಒಂದೊಳ್ಳೆ ಟೇಸ್ಟ್ ಇರೋಂಥ ಊಟ. ಸೂಪರ್. ಇನ್ನು ಬೀಟ್ರೋಟ್ ಪಲ್ಯನೂ ಚೇಂಜ್ ಆಗ್ತಿರುತ್ತಂತೆ. ತರಕಾರಿ ಪಲ್ಯ ಅವಾಗವಾಗ ಚೇಂಜ್ ಮಾಡ್ತಾ ಇರ್ತಾರೆ. ಚೆನ್ನಾಗಿದೆ.
ಎಲೆಕೋಸಿನ ಪಲ್ಯ. ಚೆನ್ನಾಗಿ ಬೆಂದೈತೆ, ಅದು ಪ್ಲಸ್ ಪಾಯಿಂಟು. ಮತ್ತು ಇನ್ನು ಬೇಳೆ ಎಲ್ಲ ಬಳಸಿರ್ತಾರೆ, ಚೆನ್ನಾಗೈತೆ. ಅದ್ರದ್ದು ಟೇಸ್ಟು ಎಲ್ಲ ನೀಟಾಗಿ ಸಿಗುತ್ತೆ, ಮಸ್ತಿದೆ. ನಿಮಗೆ ಕೂತ್ಕೊಂಡು ಊಟ ಮಾಡೋದಕ್ಕೂ ಜಾಗ ಇದೆ, ಒಳಗಡೆ ಇದೆ, ನೀವು ಆರಾಮ್ಸೆ ಕೂತ್ಕೊಂಡು ಊಟ ಮಾಡ್ಬೋದು. ಇಲ್ಲಿ ಪರಿಸರ ವಾತಾವರಣ, ಮರ ಗಿಡಗಳೆಲ್ಲ ಇದೆ, ಆರಾಮ್ಸೆ ನೆಮ್ಮದಿಯಾಗಿ ಕೂತ್ಕೊಂಡು ತಣ್ಣಗೆ ಬೇರೆ ಇರುತ್ತೆ. ಒಳಗಡೆ 4 ಗೋಡೆ ಮಧ್ಯೆ ತಿನ್ನೋದಿದೆ ಯಾವಾಗ ಮನೇಲಿ. ಈ ಥರ ಕೂತ್ಕೊಂಡು ಊಟ ಮಾಡಿದಾಗ ಒಂಥರ ಮಜಾ ಕೊಡುತ್ತೆ, ಚೆನ್ನಾಗಿದೆ. ಈ ವೆದರ್ಗೂ ಈ ಒಂದೊಳ್ಳೆ ಬಿಸಿ ಬಿಸಿ ಮುದ್ದೆ ಊಟಕ್ಕೂ ಬೊಂಬಾಟ್. ಇದಾದಮೇಲಿಂದ ನೆಕ್ಸ್ಟು ರೈಸು ಅನ್ಲಿಮಿಟೆಡು, ಎಷ್ಟು ಸತಿ ಬೇಕಾದ್ರೆ ಹಾಕ್ಸ್ಕೊಬೋದು. ನಂತರದಲ್ಲಿ ರೈಸೇ ಹಾಕಿಸ್ಕೊಳ್ಳೋಂಥದ್ದು. ತುಮಕೂರಿಗೆ ಬಂದಾಗ ಯಾವುದೇ ಕಾರಣಕ್ಕೂ ಒಂದೊಳ್ಳೆ ಆಂಧ್ರ ಶೈಲಿ ಊಟ ಮಾಡಬೇಕು ಅಂದರೆ, ಅದರಲ್ಲೂ ವೆಜ್ಜಲ್ಲಿ ಸೊ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ತೀನಿ. ಮತ್ತು ಮಜ್ಜಿಗೆನೂ ಕೊಡ್ತಾರೆ, ಒಂದು ಗ್ಲಾಸ್ ಮಜ್ಜಿಗೆ ಕೂಡ ಇರುತ್ತೆ. ಈ ಕಡೆ ಬಂದಾಗ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಹಾಗೂ ಪೇಜನ್ನ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ.